ಶತ್ರುಗಳಿಗಿಂತ ನಮಗೆ ನಾವೇ ಶತ್ರುಗಳಾಗ್ತೇವೆ. ಹೊರಗಿನ ಶತ್ರುಗಳು ಕೇವಲ ಒಂದು ಟೆನ್ಷನ್ನ ಬೀಜ ಮಾತ್ರ ಹಾಕ್ತಾರೆ. ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಚೆನ್ನಾಗಿ ಬಿಸಿಲು ಕೊಟ್ಟು ಎತ್ತರಕ್ಕೆ ಬೆಳೆಯುವಂತೆ ಮಾಡಿದಾಗ ಅವರು ಅಬ್ಬಾ ನಾನು ಹಾಕಿದ ಬೀಜ ಸಾರ್ಥಕ ಆಯಿತು ಅಂತ ಆಮೇಲೆ ಅವರು ನೆಮ್ಮದಿಯಾಗಿರ್ತಾರೆ. ನೀನು ನಿನ್ನ ಮೇಲೆ ನೀನೇ ಒತ್ತಡವನ್ನು ಹಾಕಿಕೊಳ್ತಾ ಇದ್ದಿ. ಯಾಕೆ ನೀನು ಅಷ್ಟು ಉದ್ವಿಗ್ನಾಗ್ತಾ ಇದ್ದಿ? ಯಾಕೆ ಓಡಾಡ್ತಾ ಇದ್ದಿ ಹರಿಪುಂಗವ? ಆ ಕ್ರೂರ ದರ್ಶನನಾದ ಕ್ರೂರಿಯಾದಂತಹ ಅಂದರೆ ವಾಲಿಯ ಬಗ್ಗೆ ಹನುಮಂತ ಆಡುವ ಮಾತು, ಕ್ರೂರ ದರ್ಶನ ನೋಡುವುದಕ್ಕೂ ಅತ್ಯಂತ ಕ್ರೂರವಾಗಿ ಕ್ರೂರ ಕೆಲಸಗಳನ್ನೇ ಮಾಡಿಕೊಳ್ತಾ ಇರುವಂತಹ ವಾಲಿಯನ್ನು ನಾನು ನೋಡುತ್ತಾ ಇಲ್ಲ. ಅಂದರೆ ಹನುಮನ ಮತ ಏನಿದೆ ವಾಲಿಯ ಬಗ್ಗೆ ಅದು ಹರಿಯ ಮತ ಅನ್ನೋದಕ್ಕೆ ಇದು ಒಂದು ಕಾರಣ. ಬಹಳ ಜನ ವಾಕ್ಯ ಕೋವಿದ ಅಂತ ಹೇಳಿ ಏನೇನೋ ಹೇಳ್ತಾನೆ ಅಂತ ಹೇಳುವವರಿಗೆ ಒಂದು ಉತ್ತರ. ರಾಮಚಂದ್ರ ಏನನ್ನು ನಿರ್ಧಾರ ತೆಗೆದುಕೊಳ್ತಾನೆ ಅಂದರೆ ವಾಲಿಯ ಅಕಸ್ಮಾತ್ ಸಂಘ ಬೆಳೆಸಿದರೆ 2 ನಿಮಿಷದಲ್ಲಿ ಸೀತೆ ಸಿಕ್ತಿದ್ಲು. ಆದರೆ ಅವನ ಒಳಿತು ಕೆಡುಕುಗಳ ಲೆಕ್ಕಾಚಾರದಲ್ಲಿ ಆತನ ಗುಣದಲ್ಲಿ ಕೆಡುಕು ಹೆಚ್ಚು ಇದೆ ಅನ್ನುವ ಕಾರಣಕ್ಕಾಗಿ ಕ್ರೂರ ದರ್ಶನಂ ಕ್ರೂರಂ ವಾಲಿನಂ ಪಶ್ಯಾಮಿ ಅಂತ ಹನುಮಂತ ತಾನೇ ಮೊದಲು ಕೊಟ್ಟಂತಹ ಅವನ ಬಗೆಗಿನ ಒಂದೆರಡು ಮಾತುಗಳು ಇಲ್ಲಿ ಕಾಣಿಸುವುದು ಹೀಗೆ. ಯಸ್ಮಾತ್